ಎಲ್ರಿಗೂ ನಮಸ್ಕಾರ. ಸುಶಿ ಅನುಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲರೂ ತುಂಬ ದಿವಸದಿಂದ ನಿರೀಕ್ಷಿಸಿದಂತಹ ಒಂದು ಒಳ್ಳೆ ಪೋಸ್ಟ್, ಗೆಸ್ಟೆಡ್ ಪ್ರೊಫೆಷನಲ್ ಆಫೀಸರ್ಸ್ ಪೋಸ್ಟಿಗೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಅರ್ಜಿನ ಆಹ್ವಾನಿಸಿದ್ದಾರೆ. ಆ ಅರ್ಜಿಯ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತಿದೆ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅಧಿಕೃತವಾದ ಅಧಿಸೂಚನೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ 26/2/2024 ಹೊರಡಿಸಿರುವಂಥದ್ದು. ನೋಡ್ತಾ ಹೋಗಿ, ಇಲ್ಲಿ ಕರ್ನಾಟಕ ಗೆಸ್ಟೆಡ್ ಪ್ರೊಫೆಷನರ್ಸ್ ನಿಯಮಗಳು 1997 ಹಾಗೂ ಕಾಲಕಾಲಕ್ಕೆ ತಿದ್ದುಪಡಿಯಾದ ನಿಯಮಗಳಲ್ಲಿ ಗೆಸ್ಟೆಡ್ ಪ್ರೊಫೆಷನರ್ 2023-24 ಸಾಲಿನ ಹುದ್ದೆಗಳನ್ನು ಭರ್ತಿ ಮಾಡಲು ಆಯೋಗವು ನಡೆಸುವ ಪೂರ್ವಭಾವಿ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತೆ. ಓಕೆ, ಗೆಸ್ಟೆಡ್ ಪ್ರೊಫೆಷನರ್ಸ್ಗೆ ಅಪ್ಲಿಕೇಶನ್ ಆಹ್ವಾನಿಸಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಪೂರ್ವಭಾವಿ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳಿಂದ ಅಂತೇಳಿ. ಅಂದರೆ ನಿಮಗೆ ಗೊತ್ತಿರಲಿ, ಗೆಸ್ಟೆಡ್ ಪ್ರೊಫೆಷನಲ್ ಆಫೀಸರ್ಸ್ ಅಂದರೆ KS ಅಂತ ಅನ್ಕೊಳ್ತೀವಲ್ಲ, ಆ ಎಕ್ಸಾಮ್ 2 ಹಂತಗಳು ನಡೆಯುತ್ತೆ. ಒಂದು ಪೂರ್ವಭಾವಿ ಪರೀಕ್ಷೆ, ಮತ್ತೊಂದು ಮುಖ್ಯ ಪರೀಕ್ಷೆ ಅಂತೀವಿ. ಆಯ್ತಾ? ನೆಕ್ಸ್ಟ್ ಸಂದರ್ಶನ ನಡೆಯುತ್ತೆ, ಅದು ನೆಕ್ಸ್ಟ್ ಪ್ರೋಸೆಸ್. ಓಕೆ, ಇಲ್ಲಿ ಪೂರ್ವಭಾವಿ ಪರೀಕ್ಷೆಗೆ ಇವಾಗ ಅರ್ಜಿನ ಆಹ್ವಾನಿಸಿದ್ದಾರೆ. ಯಾವ್ಯಾವ ಪೋಸ್ಟ್ ಇದೆ, ಎಷ್ಟೆಷ್ಟು ಪೋಸ್ಟ್ ಇದೆ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಗೆಸ್ಟೆಡ್ ಪ್ರೊಫೆಷನಲ್ಸ್ ಅಂದರೆ 2 ಥರ ಪೋಸ್ಟ್ ಇರುತ್ತೆ. ಒಂದು ಗ್ರೂಪ್ ಎ ಅಂತೇಳಿ, ಮತ್ತೊಂದು ಗ್ರೂಪ್ ಬಿ ಅಂತೇಳಿ. ಓಕೆ, ಗ್ರೂಪ್ ಎ ಅಲ್ಲಿ ಸಹಾಯಕ ಆಯುಕ್ತರು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಇಲ್ಲಿ ಒಟ್ಟು 40 ಪೋಸ್ಟ್ಗಳಿದ್ದಾವೆ. ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ, ಇಲ್ಲಿ 41 ಪೋಸ್ಟ್ಗಳಿದ್ದಾವೆ. ಸಹಾಯಕ ನಿರ್ದೇಶಕರು, ಖಜಾನೆ ಇಲಾಖೆ, ಇಲ್ಲಿ 2 ಪೋಸ್ಟ್ಗಳಿದ್ದಾವೆ. ಕಾರ್ಯನಿರ್ವಾಹಕ ಅಧಿಕಾರಿ, ಸಹಾಯಕ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತೇಳಿ ಇಲ್ಲಿ 40 ಪೋಸ್ಟ್ಗಳಿದ್ದಾವೆ. DYSP, ಒಳಾಡಳಿತ ಇಲಾಖೆ ಅಂತೇಳಿ ಇಲ್ಲಿ 9 ಪೋಸ್ಟ್ಗಳಿದ್ದಾವೆ. ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ, ಇಲ್ಲಿ 20 ಪೋಸ್ಟ್ ಇದ್ದಾವೆ. ಮುಂದೆ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಅಥವಾ ಸಹಾಯಕ ನಿರ್ದೇಶಕರು ಮತ್ತು ಪ್ರಾಂಶುಪಾಲರು, ಹಿಂದುಳಿದ ವರ್ಗಗಳ ಇಲಾಖೆ, ಈ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಇಷ್ಟು ಥರದ ಪೋಸ್ಟ್ ಇದ್ದಾವೆ. ಅವೆಲ್ಲವೂ ಸೇರಿ ಒಟ್ಟು 7 ಪೋಸ್ಟ್ಗಳಿದ್ದಾವೆ. ಓಕೆ, ಟೋಟಲ್ ಗ್ರೂಪ್ ಎ ಅಲ್ಲಿ 123 + 36 ಒಟ್ಟು 159 ಪೋಸ್ಟ್ಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ನೆನಪಿರಲಿ. ಓಕೆ, ಮುಂದುವರೆದ ಭಾಗ ಗ್ರೂಪ್ ಬಿ ಅಂತೇಳಿ. ಇಲ್ಲಿ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿದೆ ನೋಡ್ತಾ ಹೋಗೋಣ. ತಹಶೀಲ್ದಾರ್ ಕಂದಾಯ ಇಲಾಖೆಯಲ್ಲಿ 51 ಪೋಸ್ಟ್ಗಳಿದ್ದಾವೆ. ವಾಣಿಜ್ಯ ತೆರಿಗೆ ಅಧಿಕಾರಿ, ವಾಣಿಜ್ಯ ತೆರಿಗೆ ಇಲಾಖೆ, ಇಲ್ಲಿ 59 ಪೋಸ್ಟ್ಗಳಿದ್ದಾವೆ. ಕಾರ್ಮಿಕ ಅಧಿಕಾರಿ, ಕಾರ್ಮಿಕ ಇಲಾಖೆ, ಇಲ್ಲಿ 4 ಪೋಸ್ಟ್ಗಳಿದ್ದಾವೆ. ಸಹಾಯಕ ಅಧೀಕ್ಷಕರು, ಒಳಾಡಳಿತ ಇಲಾಖೆ, ಕಾರಾಗೃಹ ಅಂತ ಕೊಟ್ಟಿದ್ದಾರೆ, ಇಲ್ಲಿ 3 ಪೋಸ್ಟ್ಗಳಿದ್ದಾವೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಅಂತೇಳಿ ಇಲ್ಲಿ 12 ಪೋಸ್ಟ್ಗಳಿದ್ದಾವೆ. ಸಹಾಯಕ ನಿರ್ದೇಶಕರು, ಸಹಕಾರ ಇಲಾಖೆ, ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ, ಇಲ್ಲಿ 9 ಪೋಸ್ಟ್ಗಳಿದ್ದಾವೆ. ಅಬಕಾರಿ ಉಪಾಧೀಕ್ಷಕರು, ಆರ್ಥಿಕ ಇಲಾಖೆ, ಇಲ್ಲಿ 10 ಪೋಸ್ಟ್ಗಳಿದ್ದಾವೆ. ಉದ್ಯೋಗಾಧಿಕಾರಿ, ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಇಲ್ಲಿ 3 ಪೋಸ್ಟ್ಗಳಿದ್ದಾವೆ. ಸಹಾಯಕ ನಿರ್ದೇಶಕರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಇಲ್ಲಿ 4 ಪೋಸ್ಟ್ಗಳಿದ್ದಾವೆ. ಮುಖ್ಯಾಧಿಕಾರಿ ಗ್ರೇಡ್ 1 ನಗರಾಭಿವೃದ್ಧಿ ಇಲಾಖೆ, ಇಲ್ಲಿ 1 ಪೋಸ್ಟ್ಗಳಿದ್ದಾವೆ. ಸಹಾಯಕ ಖಜಾನಾಧಿಕಾರಿ, ಆರ್ಥಿಕ ಇಲಾಖೆ, ಖಜಾನೆ, ಇಲ್ಲಿ 46 ಪೋಸ್ಟ್ಗಳಿದ್ದಾವೆ. ಸಹಾಯಕ ನಿರ್ದೇಶಕರು, ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ, ಇಲ್ಲಿ 9 ಪೋಸ್ಟ್ಗಳಿದ್ದಾವೆ. ಸಹಾಯಕ ನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ, ಇಲ್ಲಿ 2 ಪೋಸ್ಟ್ಗಳಿದ್ದಾವೆ. ಶಾಖಾಧಿಕಾರಿ, ಕರ್ನಾಟಕ ಸರ್ಕಾರದ ಸಚಿವಾಲಯ, ಇಲ್ಲಿ 5 ಪೋಸ್ಟ್ಗಳಿದ್ದಾವೆ. ಸಹಾಯಕ ನಿರ್ದೇಶಕರು ಗ್ರೇಡ್ 2 ಸಮಾಜ ಕಲ್ಯಾಣ ಇಲಾಖೆ, ಇಲ್ಲಿ 7 ಪೋಸ್ಟ್ಗಳಿದ್ದಾವೆ. ಟೋಟಲ್ 184 + 41 ಒಟ್ಟು 225. ಇಲ್ಲಿ 2 ಪೋಸ್ಟ್ಗಳು ಸೇರಿ, ಅಂದರೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ 2 ಪೋಸ್ಟ್ಗಳು ಸೇರಿ ಒಟ್ಟು 384 ಪೋಸ್ಟ್ಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ನೆನಪಿರಲಿ, 384 KS ಲೆವೆಲ್ ಪೋಸ್ಟ್ಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇದರ ಮುಂದಿನ ಡೀಟೇಲ್ಸ್ ನೋಡ್ತಾ ಹೋಗೋಣ. ಅಪ್ಲಿಕೇಶನ್ ಯಾವಾಗ ಹಾಕೋದು, ಏನು ಕ್ವಾಲಿಫಿಕೇಶನ್, ಅದೆಲ್ಲದೂ ಕೂಡ ಇಲ್ಲಿ ನೋಡ್ತಾ ಹೋಗೋಣ. ಕೊನೆವರೆಗೂ ವಿಡಿಯೋನ ನೋಡ್ತಾ ಹೋಗಿ. ಓಕೆ, ಇಲ್ಲಿ ಕೊಡ್ತಿದ್ದಾರೆ ಆಯ್ಕೆ ಪ್ರಕ್ರಿಯೆಗೆ ನಿಗದಿಪಡಿಸುವ ಕಾಲಮಿತಿ ಅಂತೇಳಿ. ಅಂದರೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭಿಕ ದಿನಾಂಕ 4/3/2024, ಮಾರ್ಚ್ 4, 2024ಗೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಅದೇ ರೀತಿ ಅರ್ಜಿ ಸಲ್ಲಿಸೋದ ಕೊನೆಯ ದಿನಾಂಕ 3/4/2024. ಏಪ್ರಿಲ್ 3, 2024ಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇರುತ್ತೆ. ಮುಂದೆ ಕೊಟ್ಟಿದ್ದಾರೆ ಪೂರ್ವಭಾವಿ ಪರೀಕ್ಷೆ ತಾತ್ಕಾಲಿಕ ದಿನಾಂಕ ಅಂತೇಳಿ. ಅಂದರೆ ಟೆಂಟೇಟಿವ್ ಡೇಟ್ ಕೊಟ್ಟಿದ್ದಾರೆ. ಪ್ರಿಲಿಮಿನರಿ ಎಕ್ಸಾಮ್ಗೆ 5/5/2024, ಮೇ 5ಕ್ಕೆ KS ಪೂರ್ವಭಾವಿ ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ. ತಾತ್ಕಾಲಿಕ ದಿನಾಂಕವನ್ನು ಕೊಟ್ಟಿದ್ದಾರೆ, ನೆನಪಿರಲಿ. ಓಕೆ, ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ತೊಂದರೆಗಳನ್ನ ಎದುರಲ್ಲಿ ಈ ಕೆಳಕಂಡ ಹೆಲ್ಪ್ಲೈನ್ ನಂಬರ್ನ ಸಂಪರ್ಕಿಸಬಹುದು ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದ್ರು ಡೌಟ್ ಬಂತು ಅಥವಾ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ 08030574957 ಅಥವಾ 08030574901. ಈ ನಂಬರ್ಗೆ ಕಾಲ್ ಮಾಡಿದರೆ ನಿಮ್ದು ಏನಾದ್ರು ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡ್ತಾರೆ. ಓಕೆ, ಈ ನಂಬರ್ ಬ್ಯುಸಿ ಬರುತ್ತೆ, ಆದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕಂದ್ರೆ ನೀವು ಮತ್ತೆ ಪ್ರಯತ್ನ ಪಡಿ, ರಿಸೀವ್ ಆಗುತ್ತೆ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೇ ಆಗುತ್ತೆ. ಓಕೆ, ವಿಶೇಷ ಸೂಚನೆಗಳು ಕೊಟ್ಟಿದ್ದಾರೆ. ಈ ಸೂಚನೆಗಳನ್ನ ಓದ್ಕೊಳ್ಳಿ. ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ನಾವು ಎಲ್ಲ ಸೂಚನೆಗಳನ್ನು ನೋಡ್ಕೊಂಡು ಅರ್ಜಿ ಸಲ್ಲಿಸೋದು ಒಳ್ಳೆಯದು. ಯಾಕೆಂದರೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಲ್ಲ ಮಾಹಿತಿನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾವು ಅರ್ಜಿ ಸಲ್ಲಿಸಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಪಾಸ್ ಆಗಿ ಯಾವೊಂದು ಅಪಾಯಿಂಟ್ ಆಗ್ತೀರಾ ಅವಾಗ ಏನೋ ತೊಂದರೆ ಬರ್ಬೋದಲ್ಲ. ಆ ತೊಂದರೆ ಬರಬಾರ್ದು ಅಂದರೆ ನೀವು ಈ ಫಸ್ಟ್ ನೋಟಿಫಿಕೇಶನ್ನ ಕ್ಲೀನಾಗಿ ಓದ್ಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಈ ನೋಟಿಫಿಕೇಶನ್ ಕಾಪಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇರುತ್ತೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಿ ಕೂಡ ಒಂದು ಓದ್ಕೊಂಡು ಅರ್ಜಿನ ಸಲ್ಲಿಸ್ಬೋದಾಗುತ್ತೆ. ಓಕೆ, ಇಲ್ಲೆಲ್ಲ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಹಂತಗಳು ಅಂತ ಕೊಟ್ಟಿದ್ದಾರೆ. ನೀವು ಅರ್ಜಿಗಳನ್ನ
ಫೀಸ್ ಅಪ್ಲಿಕೇಶನ್ ಹಾಕೋದಕ್ಕೆ ಫೀಸ್ನ ನೀವು ಆನ್ಲೈನ್ ಮೂಲಕನೇ ಅಪ್ಲೋಡ್ ಮಾಡಬೇಕಂತ ಕೊಟ್ಟಿದ್ದಾರೆ. ಅಂದರೆ ಆನ್ಲೈನಲ್ಲೇ ಫೀಸ್ ಕಟ್ಟಬೇಕಾಗುತ್ತೆ. ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮೂಲಕ ಫೀಸನ್ನು ಕಟ್ಟಬೇಕಾಗುತ್ತೆ. ಫೀಸ್ ಎಷ್ಟು ಅಂತೇಳಿ ಮುಂದೆ ನೋಡ್ತಾ ಹೋಗೋಣ. ಅರ್ಜಿ ಸಲ್ಲಿಸುವ ಹಂತಗಳಂತ ಕಟ್ಟಿದರೆ ಫಸ್ಟ್ ಒನ್ ಟೈಮ್ OTR ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನೀವು ಲಾಗಿನ್ ಆಗಿ ಅಪ್ಲಿಕೇಶನ್ನ ಫಿಲಪ್ ಮಾಡ್ತಾ ಹೋಗೋದಾಗುತ್ತೆ. ಓಕೆ, ಇಲ್ಲಿ ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ಬಂದು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಈ ಥರ ಇಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಇದನ್ನು ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತದೆ. ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಏನಾದರೂ ಎಡಿಟ್ ಮಾಡೋದಾದರೆ ಅಲ್ಲಿ ಎಡಿಟ್ ಮಾಡ್ಕೋಬೋದಾಗುತ್ತೆ. ಅದಾದಮೇಲೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಅಂತ ಇರುತ್ತೆ, ಅಪ್ಲೈ ಟು ಪೋಸ್ಟ್ ಅಂತೇಳಿ ನೀವು ನೋಟಿಫಿಕೇಶನ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಏನಾದ್ರು ಚೇಂಜಸ್ ಇದ್ದರೆ ಚೇಂಜಸ್ ಮಾಡಿಕೊಂಡು, ಅಂದರೆ ನೀವು ಫೋಟೋ ಚೇಂಜಸ್ ಮಾಡಬೇಕಾಗ್ಬೋದು, ಅಥವಾ ನೀವು ಕ್ವಾಲಿಫಿಕೇಷನ್ ಮಿಸ್ಟೇಕ್ ಆಗಿದ್ರೆ, ಅಥವಾ ನಿಮ್ಮ ಕ್ವಾಲಿಫಿಕೇಷನ್ ಆ್ಯಡ್ ಮಾಡೋದಾದರೆ ಅದೇನೇ ಆದರೂ ಕೂಡ ಫಸ್ಟ್ ಎಲ್ಲವುದು ಚೇಂಜ್ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಅಪ್ಲಿಕೇಶನ್ ಹಾಕಿ ಏನೇನು ಅಂತಿದೆ ಅಂತೇಳಿ ಕೊಡ್ತಿದ್ದಾರೆ ಇಲ್ಲಿ. ಓಕೆ, ಇಲ್ಲಿ ಕೆಲವೊಂದು ಶಾರ್ಟ್ ಫಾರ್ಮ್ ಕೊಟ್ಟಿರ್ತಾರೆ. GM ಅಂದರೆ ಏನು, SC ಅಂದರೆ ಏನು, ST ಅಂದರೆ ಏನು, ಅದು ಪಾಪಮ್ ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದರೆ ಏನಂದರೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದನ್ನು ಕೂಡ ನೀವು ನೋಡ್ಕೋಬೋದಾಗುತ್ತೆ. ಇಲ್ಲಿ ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ ಬರ್ತಾ ಇದೆ, ಸಾಮಾನ್ಯ ಅಭ್ಯರ್ಥಿ ಶುಲ್ಕ ಎಷ್ಟಿದೆ ಅಂತೇಳಿ. ಅಪ್ಲಿಕೇಶನ್ ಹಾಕೋಕ್ಕೆ ಫೀಸ್ ಎಷ್ಟಿದೆ, ಎಕ್ಸಾಮ್ ಫೀಸ್ ಎಷ್ಟಿದೆ ನೋಡ್ತಾ ಹೋಗಿದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. ಅದೇ ಥರ ಪ್ರವರ್ಗ 2A, 2B, 3A, 3B ಸೇರಿದ ವರ್ಗಗಳಿಗೆ ಅಭ್ಯರ್ಥಿಗಳಿಗೆ 300 ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ ಅಂತೇಳಿ. ಓಕೆ, ಜನರಲ್ ಕ್ಯಾಟಗರಿಗೆ 600, OBCಲಿ 2A, 2B, 3A, 3Bಗೆ 300, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಕ್ಸ್ ಮನೆ ಅಭ್ಯರ್ಥಿಗಳಿಗೆ 50 ರೂಪಾಯಿ ಶುಲ್ಕ ಇದೆ. SC, ST ಕ್ಯಾಟಗರಿ 1 ಹಾಗೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟಿಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ಸಂಪೂರ್ಣ ವಿನಾಯಿತಿ ಇದೆ, ನೋಡ್ತಾ ಹೋಗೋದಾಗುತ್ತೆ. ಓಕೆ, ಈ ಥರ ನಮಗೆ ಫೀಸ್ ಎಷ್ಟು ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಅರ್ಹತಾ ಷರತ್ತುಗಳನ್ನ ಕೊಟ್ಟಿದ್ದಾರೆ. ಕಾಮನ್ ಆಗಿ ಎಲ್ಲ ಪೋಸ್ಟ್ಗಳಿದ್ದಾರೆ, ಇದಕ್ಕೂ ಅರ್ಹತೆಗಳನ್ನ ಕೊಟ್ಟಿದ್ದಾರೆ. ಅರ್ಹತಾ ಷರತ್ತುಗಳಿದೆ, ಅದನ್ನು ನೋಡ್ಕೋಬೋದಾಗುತ್ತೆ. ನೀವು ಮತ್ತೊಂದ್ಸರಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಲ್ಲ, ಅಂದರೆ ಬೇರೆ ಪೋಸ್ಟಿಗೆ ಇರ್ತಾರೆ ಇದೇ ಥರ ಅಂತ ಅಂದ್ಕೊಂಡು ಬಿಟ್ಬಿಡಬಾರ್ದು. ಒಂದ್ಸರಿ ಓದ್ಕೊಳ್ಳಿ, ಅದನ್ನು ಓದ್ಕೊಂಡು ಅಪ್ಲಿಕೇಶನ್ ಹಾಕೋದಾಗುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರ್ತಾ ಇದೆ, ಪರೀಕ್ಷೆಯ ಪ್ರಯತ್ನಗಳು ಅಂತ. ಎಷ್ಟು ಸಾರಿ ನಾವು ಅಪ್ಲಿಕೇಶನ್ ಹಾಕಿ ಅಂದರೆ ಎಕ್ಸಾಮ್ ಅಟೆಂಡ್ ಮಾಡಿ ಪ್ರಯತ್ನ ಪಡ್ಬೋದು ಅಂತ ಕೊಡೋದ್ರೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 5 ಬಾರಿ ಮಾತ್ರ ಪ್ರಯತ್ನಗಳನ್ನ ಮಾಡ್ಬೋದಾಗುತ್ತೆ KS ಆಫೀಸರ್ ಆಗೋದಕ್ಕೆ. ಪ್ರವರ್ಗ 1, 2A, 2B, 3A, 3B ಅಭ್ಯರ್ಥಿಗಳು 7 ಸಾರಿ ಟ್ರೈ ಮಾಡ್ಬೋದಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಯಾವುದೇ ಪ್ರಯತ್ನಗಳ ಮಿತಿ ಇರುವುದಿಲ್ಲ. ಏಜ್ ಲಿಮಿಟ್ ಎಷ್ಟಿದ್ರೆ ಅದನ್ನು ನೀವು ಟ್ರೈ ಮಾಡ್ತಾನೆ ಇರ್ಬೋದಾಗುತ್ತೆ. ಫಸ್ಟ್ ಟೈಮೇ ಆಗಲಿ ಅಂತ ಅಂದ್ಕೊಳ್ಳೋಣ, ಫಸ್ಟ್ ಟೈಮ್ ಇಸ್ ದ ಬೆಸ್ಟ್ ಟೈಮ್ ಅಂತ ಅಂದ್ಕೊಂಡು ಮೊದಲನೇ ಬಾರಿಗೆ ಆಗಲಿ ನಿಮ್ಮ KS ಆಫೀಸರ್ ಕನಸು. ಆದರೆ ಇಲ್ಲಿ ಪ್ರಯತ್ನಗಳನ್ನ ಕೊಟ್ಟಿದ್ದಾರೆ, ಅದು ನಿಮ್ಮ ಗಮನದಲ್ಲಿ ಇರಲಿ. ಅಂದರೆ ನೀವು ಪ್ರಯತ್ನ ಪಡೋದಕ್ಕೆ ಒಂದೊಂದು ಆಪ್ಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕೊನೆಯ ಪ್ರಯತ್ನದಲ್ಲಾದರೂ ಕೂಡ ನೀವು KS ಆಫೀಸರ್ ಆಗಲೇಬೇಕು ಅನ್ನೋ ಉದ್ದೇಶ ಇರಲಿ. ಓಕೆ, ವಿದ್ಯಾರ್ಹತೆ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಮೇಲ್ಕಂಡ ಅರ್ಹತೆಗಳ ಜೊತೆಗೆ ಅದರ ಈ ರೀತಿ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ. ಗೆಸ್ಟೆಡ್ ಪ್ರೊಫೆಷನಲ್ ನೇಮಕಾತಿ ನಿಯಮಗಳು 1997 ಹಾಗೂ ತಿದ್ದುಪಡಿ ನಿಯಮಗಳು 2010 ನಿಯಮ 7ರಂತೆ ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯದ ಸ್ನಾತಕ ಅಥವಾ ಸ್ನಾತಕೋತ್ತರ ಪದವಿಯನ್ನು ಹೊಂದಿರತಕ್ಕದ್ದು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕದ್ದು ಅಂತೇಳಿ. ಸ್ನಾತಕ ಅಥವಾ ಸ್ನಾತಕೋತ್ತರ ಅಂತೇಳಿ ಕೊಟ್ಟಿದ್ದಾರೆ. ಡಿಗ್ರಿ ಅಂದರೆ ಸ್ನಾತಕ ಅಂದರೆ ಡಿಗ್ರಿ, BA, BSc, BCom, BE ಯಾವುದರ ಒಂದು ಕೋರ್ಸ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಬ್ಯಾಚುಲರ್ ಡಿಗ್ರಿನ ನೀವು ಮಾಡ್ಕೊಂಡಿರ್ಬೇಕಾಗುತ್ತೆ. ಅವರು ಇದಕ್ಕೆ ಅರ್ಹತೆಯನ್ನು ಹೊಂದಿರ. ಅದ್ರ ಜೊತೆಲಿ ಸ್ನಾತಕೋತ್ತರ ಪದವಿ MA, MSc, MCom ಈ ಥರದ ಯಾವುದಾದ್ರು ಕೋರ್ಸನ್ನು ಕೂಡ, ಮಾಸ್ಟರ್ ಡಿಗ್ರಿಯನ್ನು ಕೂಡ ನೀವು ಮಾಡ್ಕೊಂಡು ಕೂಡ ಅಪ್ಲಿಕೇಶನ್ ಹಾಕ್ಬೋದಾಗುತ್ತದೆ ಅಂತೇಳಿ. ಓಕೆ, ಇಲ್ಲಿ ಮತ್ತೊಂದು ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ಸೇರ್ಪಡೆಯನ್ನು ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ಪರೀಕ್ಷೆಗೆ ಹಾಜರಾಗಿದ್ದು ಆಯೋಗವು ನಡೆಸುವ ಪೂರ್ವಭಾವಿ ಪರೀಕ್ಷೆಗೆ ಶೈಕ್ಷಣಿಕವಾಗಿ ಅರ್ಹರಾಗುವುದಲ್ಲಿ, ಆದರೆ ಆ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಳ್ಳದೇ ಇದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಪೂರ್ವಭಾವಿ ಪರೀಕ್ಷೆಗೆ ಪ್ರವೇಶ ಪಡೆಯಲು ಅರ್ಹರಾಗಿರ್ತಾರೆ. ಅಂದರೆ ಇವಾಗ ಪ್ರಿಲಿಮಿನರಿ ಎಕ್ಸಾಮಿಗೆ ಕಾಲ್ ಮಾಡಿದಾರಲ್ಲ, ಇಲ್ಲಿಗೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಎಕ್ಸಾಮ್ ಬರೆದಿದ್ದೀರಾ, ಆದರೆ ರಿಸಲ್ಟ್ ಬಂದಿರಲ್ಲ. ಎಕ್ಸಾಮ್ ಬಂದರೆ ನೀವು ಫೈನಲ್ ಇಯರ್ ಇದ್ದೀರಾ ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ನೀನು 2-3 ಮಂತ್ಸಲ್ಲಿ ಎಕ್ಸಾಮ್ ಬರೀತೀರಾ. ಅಂದರೆ ಫೈನಲ್ ಇಯರಲ್ಲಿರೋರು ಕೂಡ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಕೊಟ್ಟಿದ್ದರಲ್ಲಿ ಪೂರ್ವಭಾವಿ ಪರೀಕ್ಷೆಗೆ ಅಂತೇಳಿ, ಅಂದರೆ ಮುಖ್ಯ ಪರೀಕ್ಷೆಗೆ ನೀವು ಏನು ಅಪ್ಲಿಕೇಶನ್ ಹಾಕಬೇಕಂದ್ರೆ ನಿಮ್ದು ರಿಸಲ್ಟ್ ಬಂದಿರಬೇಕಾಗುತ್ತೆ. ಅಲ್ಲಿಗೆ ಪೂರ್ವಭಾವಿ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಫೈನಲ್ ಇಯರ್ಲಿದ್ದರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅಂತ ಅಂದ್ಕೊಳ್ಳೋಣ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ, ಮತ್ತೊಂದು ರೂಲ್ಸ್ಗಳನ್ನ ಕೊಟ್ಟಿದ್ದಾರೆ. ನೀವು ಏನೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ ಇವೆಲ್ಲವೂ ಕೂಡ ಇಲ್ಲಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಓಕೆ, ಈ ಥರ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ ವಯೋಮಿತಿ ಅಂತೇಳಿ. ವಯೋಮಿತಿ ಗೊತ್ತಿದೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಇಲ್ಲಿ ಎಲ್ಲ ಕ್ಯಾಟಗರಿ ಕೂಡ ಕನಿಷ್ಠ 21 ವರ್ಷ ತುಂಬಿರಲೇಬೇಕು. ಅಪ್ಲಿಕೇಶನ್ ಹಾಕೋದಕ್ಕೆ 21 ವರ್ಷ ತುಂಬಿರಬೇಕಾಗುತ್ತೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 38 ವರ್ಷಗಳನ್ನು ನಿಗದಿಪಡಿಸಿದ್ದಾರೆ.
2A 2B 3A 3B ಅಭ್ಯರ್ಥಿಗಳಿಗೆ 41 ವರ್ಷಗಳ ನಿಗದಿಪಡಿಸಿದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 43 ವರ್ಷಗಳ ಗರಿಷ್ಠ ವಯೋಮಿತಿಯನ್ನು ನಿಗದಿಪಡಿಸಿದರೆ ಅದನ್ನು ಕೂಡ ನೋಡ್ಕೋಬೋದಾಗಿರ್ತದೆ. ಓಕೆ, ಕೆಲವೊಂದು ಇದ್ರ ವಿಚಾರದಲ್ಲಿ ರಿಯಾಯಿತಿಯನ್ನು ಕೊಡ್ತಾರೆ. ಯಾರಿಗೆ ರಿಯಾಯಿತಿಯನ್ನು ಕೊಡ್ತಾರೆ ಅಂತ ಕೂಡ ಕೊಟ್ಟಿದ್ದಾರೆ. ಆ ರಿಯಾಯಿತಿ ಯಾರಿಗೆ ಅಪ್ಲೈ ಆಗುತ್ತೆ ಅವರು ಕೂಡ ನೋಡಿಕೊಂಡು ಅಪ್ಲಿಕೇಶನ್ ಹಾಕೋದಾಗುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಇವೆಲ್ಲವೂ ಕೂಡ ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋದೊಳ್ಳೆದಾಗುತ್ತೆ. ಕೆಲವರು ಏಜ್ ಮುಗ್ದು ಹೋಗ್ಬಿಡ್ತು ಅಪ್ಲಿಕೇಶನ್ ಹಾಕೋಕ್ಕೆ ಆಗಲ್ಲ ಅಂತ ಅಂದ್ಕೊಳ್ತಾರೆ. ಅಂದವರು ಯಾವುದಾದ್ರು ಒಂದು ರಿಸರ್ವೇಷನ್ ನೀವು ಏಜಿನ ರಿಯಾಯಿತಿ ಸಿಗ್ಬೋದಾ ಅದನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕೋದಾಗುತ್ತೆ. ಕೆಲವೊಂದು ಪೋಸ್ಟಿಗೆ ದೈಹಿಕ ಅರ್ಹತೆಯನ್ನು ಕೊಟ್ಟಿದ್ದಾರೆ, ದೇಹದಾಢ್ಯತೆ ಪರೀಕ್ಷೆಯನ್ನು, ಅದನ್ನು ಕೂಡ ನೋಡ್ಕೋಬೋದಾಗಿದೆ. ಇದನ್ನು ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋದಾಗುತ್ತೆ. ಇಲ್ಲಿ ಕರ್ನಾಟಕ ಪೊಲೀಸ್ ಸೇವೆ ಅಂತ ಡಿವೈಎಸ್ಪಿ ಅಂತ ಪೋಸ್ಟ್ ಇದೆ, ಕರ್ನಾಟಕ ಕಾರಾಗೃಹ ಸೇವೆ ಅಂತ ಇದೆ, ಅಬಕಾರಿ ಅಧೀಕ್ಷಕ ಉಪಾಧೀಕ್ಷಕರಿದೆ. ಈ ಎಲ್ಲ ಪೋಸ್ಟ್ಗಳು ಕೂಡ ಫಿಸಿಕಲ್ ಫಿಟ್ನೆಸ್ ಇರಬೇಕಾಗುತ್ತೆ. ಆ ಫಿಸಿಕಲ್ ಫಿಟ್ನೆಸ್ ಇದ್ದರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಹರಾಗ್ತೀರಾ. ಓಕೆ, ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಪೂರ್ವಭಾವಿ ಪರೀಕ್ಷೆ ಅಂತೇಳಿ, ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ಅಂತೇಳಿ ಆ 2 ಹಂತದ ಪರೀಕ್ಷೆ ಇದೆ. ಇಲ್ಲಿ ಪ್ರತಿ ಪ್ರಶ್ನೆಗೆ 2 ಅಂಕಗಳಂತೆ ಪ್ರಶ್ನೆ ಪತ್ರಿಕೆಯ 100 ಪ್ರಶ್ನೆಗಳನ್ನು ಒಳಗೊಂಡಿರ್ತದೆ ಅಂತೇಳಿ. ಪ್ರಶ್ನೆ ಪತ್ರಿಕೆ ಗರಿಷ್ಠ 200 ಅಂಕಗಳು ಅಂತೇಳಿ ಈ ಥರ ಕ್ವಶನ್ ಪೇಪರ್ ಹೇಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತು 2 ಗಂಟೆಗಳ ಕಾಲಾವಧಿ ಇದು ಅಂತೇಳಿ. ಇಲ್ಲಿ ಟೋಟಲ್ 2 ಪೇಪರ್ ಇರುತ್ತೆ. ನೆನಪಲ್ಲಿ ನಿಮಗೆ 2 ಪೇಪರ್ ಇರುತ್ತೆ, ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತೇಳಿ. ಪ್ರಿಲಿಮಿನರಿ ಎಕ್ಸಾಮ್ಗೆ ಪೂರ್ವಭಾವಿ ಪರೀಕ್ಷೆಗೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತೇಳಿ ಇಲ್ಲಿ ಪತ್ರಿಕೆಗಳಿರುತ್ತೆ. ಆ ಪತ್ರಿಕೆಗಳಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಇದೆ ಅಂತೇಳಿ ಕೂಡ ಕೊಟ್ಟಿದ್ದಾರೆ. 2 ಪತ್ರಿಕೆಗಳು ಕೂಡ 300 ಮಾರ್ಕ್ಸ್ ಇದೆ, ಅದನ್ನು ನೋಡ್ತಾ ಹೋಗೋದಾಗುತ್ತೆ ನೀವು. ಓಕೆ, ಈ ಥರ ಕೊಟ್ಟಿದ್ದಾರೆ ಇಲ್ಲಿ. ಇದನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದಾಗತ್ತೆ. ಓಕೆ, 300 ಮಾರ್ಕ್ಸಿಗೆ ಎಕ್ಸಾಮ್ ನಡೆಯುತ್ತದೆ. ಇದನ್ನು ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕೋಬೋದಾಗುತ್ತೆ. ಟೋಟಲ್ 100 ಅಂಕಗಳಿರ್ತವೆ. ಟೋಟಲ್ 100 ಪ್ರಶ್ನೆಗಳಿರ್ತವೆ. 100 ಪ್ರಶ್ನೆಗಳಿಗೆ ಒಂದೊಂದು ಪೇಪರಲ್ಲಿ 200 ಮಾರ್ಕ್ಸ್ಗಳಿರುತ್ತೆ. ಓಕೆ, ಈ ಥರ ನಾವು ಅಪ್ಲಿಕೇಶನ್ ಹಾಕೋದಾಗಿದೆ. ಪಠ್ಯಕ್ರಮವನ್ನು ಕೊಟ್ಟಿದ್ದಾರೆ. ಈ ಪಠ್ಯಕ್ರಮವನ್ನು ಫುಲ್ ಹೇಳೋದಕ್ಕಾಗಲ್ಲ, ನೀವು ನೋಟಿಫಿಕೇಶನ್ ಕಾಪಿ ಅಟ್ಲೀಸ್ಟ್ ಇದೊಂದು ಪೇಜನ್ನು ನೀವು ಪ್ರಿಂಟ್ ತಗೊಂಡು ಓದ್ಕೊಳ್ಬೇಕಾಗತ್ತೆ, ಅಂದರೆ ಪ್ರಿಪೇರ್ ಆಗಬೇಕಾಗತ್ತೆ ಅಂತೇಳಿ. ಓಕೆ, ನೀವು ರಿಯಲ್ ಆಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀರಾ ಅಂತೇಳಿ ಇವೆಲ್ಲವೂ ಕೂಡ ನೋಡಿಕೊಂಡು ಸಿಲೆಬಸ್ ಕಾಪಿ ಇರಬೇಕಾಗತ್ತೆ. ಅದನ್ನು ಓದ್ಕೊಂಡು ಸಿಲೆಬಸ್ಗೆ ಸಂಬಂಧಪಟ್ಟ ಬುಕ್ಸನ್ನು ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ. ಅದಾದಮೇಲೆ ಮುಖ್ಯ ಪರೀಕ್ಷೆ ಅಂತೇಳಿ ನೀವು ಪ್ರಿಲಿಮಿನರಿ ಎಕ್ಸಾಮಲ್ಲಿ ಎಲಿಜಿಬಲ್ ಆದರೆ ಮುಖ್ಯ ಪರೀಕ್ಷೆಗೆ ಅರ್ಹತೆಯನ್ನು ಪಡಿತೀರಾ. ಆ ಮುಖ್ಯ ಪರೀಕ್ಷೆಗೆ ನೀವು ಅಪ್ಲಿಕೇಶನ್ ಹಾಕೋದಾಗುತ್ತೆ. ಮುಖ್ಯ ಪರೀಕ್ಷೆಗೆ ಇಲ್ಲಿ ಯಾವ ಪೇಪರ್ ಇರುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಕನ್ನಡ, ಇಂಗ್ಲೀಷ್ ಅಂತೇಳಿ, ಪ್ರಬಂಧ, ಸಾಮಾನ್ಯ ಅಧ್ಯಯನ 1, ಸಾಮಾನ್ಯ ಅಧ್ಯಯನ 2, ಸಾಮಾನ್ಯ ಅಧ್ಯಯನ 3, ಸಾಮಾನ್ಯ ಅಧ್ಯಯನ 4 ಅಂತೇಳಿ ಒಟ್ಟು ಅಂಕಗಳು ಕೊಟ್ಟಿದ್ದಾರೆ. ಇಲ್ಲಿ 1275 ಅಂತೇಳಿ. ಓಕೆ, ಕನ್ನಡ ಇಂಗ್ಲೀಷ್ ಇದು ಕಂಪಲ್ಸರಿ ಪೇಪರ್, ಅದು 150 ಮಾರ್ಕ್ಸ್ಗಳಿರುತ್ತೆ. ಅದು ಬಿಟ್ಟು 1275 ಮಾರ್ಕ್ಸಿಗೆ ಈ ಬೇರೆ ಬೇರೆ ಪೇಪರ್ಗಳಿಲ್ಲ, ಆ ಪೇಪರ್ಗಳನ್ನ ಕೊಟ್ಟಿರ್ತಾರೆ. ಓಕೆ, ಈ ಥರ ಸಂಪೂರ್ಣ ಮಾಹಿತಿ ಇರುವಂಥ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಇದರಲ್ಲಿ ಆ ವಿಡಿಯೋನ ನೋಡೋದ್ರ ಜೊತೆಗೆ ನೀವು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರುವಂಥ ಅಥವಾ ವೆಬ್ಸೈಟ್ಗೆ ಭೇಟಿ ನೀಡಿ ನೋಟಿಫಿಕೇಷನ್ ಕಾಪಿಯನ್ನು ಓದ್ಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಯಾಕಂದರೆ ನಾವಿಲ್ಲಿ ಕೆಲವೊಂದು ಪಾಯಿಂಟ್ಸ್ನ ಹೇಳಿದ್ದು ಮರ್ತೋಗಿರ್ಬೋದು ಅಥವಾ ಬಿಟ್ಟೋಗಿರ್ಬೋದು, ಏನೋ ಪ್ರಾಬ್ಲಮ್ ಆಗಿರ್ಬೋದು. ಅವೆಲ್ಲವೂ ಕೂಡ ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತದೆ. ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭವಾಗುವ ದಿನಾಂಕ 4 ಮಾರ್ಚ್ 2024. ಮಾರ್ಚ್ 4ರಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭ ಆಗುತ್ತೆ. ಅದೇ ಥರ ಏಪ್ರಿಲ್ 3 ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕವಾಗಿರ್ತದೆ. ಕೊನೆಯ ದಿನಾಂಕಕ್ಕೆ ಟೈಮ್ ಇದೆ ಅಂತೇಳಿ ನಿಧಾನಕ್ಕೆ ಅಪ್ಲಿಕೇಶನ್ ಹಾಕೋದು ಒಳ್ಳೆಯ ಅಭ್ಯಾಸ ಅಲ್ಲ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಯಾಕಂದರೆ ಸರ್ವರ್ ಬಿಸಿ ಆಗಿರುತ್ತೆ. ಕೊನೆಯ ಕ್ಷಣದಲ್ಲಿ ಸರ್ವರ್ ಏನಾದರೂ ಪ್ರಾಬ್ಲಮ್ ಆಗ್ಬೋದು, ಅಥವಾ ನೀವೇ ಅಪ್ಲಿಕೇಶನ್ ಹಾಕೋದಲ್ಲಿ ವ್ಯತ್ಯಾಸ ಏನಾದರೂ ಮಾಡೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಓದೋದು ಕಡೆ ಗಮನ ಹರಿಸಬೇಕಾಗುತ್ತೆ. ಯಾಕಂದರೆ ಇದಕ್ಕೆ ತುಂಬ ಆಳವಾದ ಅಧ್ಯಯನ ಬೇಕಾಗುತ್ತೆ, ತುಂಬ ಸಿಸ್ಟಮ್ಯಾಟಿಕ್ ಸ್ಟಡಿ ಬೇಕಾಗುತ್ತೆ. ಆ ಸಿಸ್ಟಮ್ಯಾಟಿಕ್ ಸ್ಟಡಿ ಮಾಡಿ ಒಂದು ಒಳ್ಳೆ ಪೋಸ್ಟ್ ನಿಮ್ಮದಾಗಲಿ ಅಂತ ಆಶಿಸ್ತಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್.